टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಗದಗದಲ್ಲಿ ಬೆಣ್ಣೆ ಹಳ್ಳ ಅಬ್ಬರಿಸ್ತಾ ಇದೆ. ಬೀದಿಗೆ ಬಂದಿದೆ ಜನರ ಬದುಕು. ಬೆಣ್ಣೆ ಹಳ್ಳ ತೀರದ ನವಗ್ರಾಮದ ಸ್ಥಿತಿಯಂತೂ ಅಯೋಮಯ. ನರಗುಂದ ತಾಲೂಕಿನ ಕುರ್ಲಗೇರಿಯ ನವಗ್ರಾಮ. ಅಪಾಯಕಾರಿ ಮನೆಗಳಲ್ಲೇ ಜೀವನ ಮಾಡ್ತಾ ಇದ್ದಾರೆ ಜನ. ನವಗ್ರಾಮದಲ್ಲಿ ಸರ್ಕಾರ ನಿರ್ಮಿಸಿದಂತಹ ಮನೆಗಳು ಬಿರುಕು ಬಿಟ್ಟಿವೆ. 15 ವರ್ಷಗಳಲ್ಲೇ ನವಗ್ರಾಮದ ಮನೆಗಳೆಲ್ಲ ಬಿರುಕು ಬಿಟ್ಟಿವೆ. ಸರ್ಕಾರ ನಿರ್ಮಿಸಿರುವಂತಹ ಮನೆಗಳಿವು. ಬರೀ 15 ವರ್ಷ ಆಗಿದೆ ಮನೆ ಕಟ್ಟಿ. ಅಷ್ಟರಲ್ಲಾಗಲೇ ಬಿರುಕು ಬಿಟ್ಟಿದೆ. ಸುಮಾರು 448 ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ನವಗ್ರಾಮದಲ್ಲಿ. 15 ವರ್ಷಕ್ಕೆ ಬಿರುಕು ಬಿಟ್ಟಿರೋದ್ರಿಂದ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಡಳಿತದ ವಿರುದ್ಧ, ಜನಪ್ರತಿನಿಧಿಗಳ ವಿರುದ್ಧ. ಗದಗದಲ್ಲಿ ಬೆಣ್ಣೆಹಳ್ಳದ ಅಬ್ಬರಕ್ಕೆ ಬೆಣ್ಣೆಹಳ್ಳ ತೀರದ ನವಗ್ರಾಮದ ಸ್ಥಿತಿ ಅಯೋಮಯವಾಗಿರೋದು. ಸರ್ಕಾರವೇ ನಿರ್ಮಿಸಿದಂತಹ ಮನೆಗಳ ಸ್ಥಿತಿ ಇದು. ಅಪಾಯಕಾರಿ ಸ್ಥಿತಿಯಲ್ಲಿದೆ. ಅಲ್ಲೇ ಜೀವನ ಮಾಡ್ತಾ ಇದ್ದಾರೆ ಜನ. ಭಯದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಜಿಲ್ಲಾಡಳಿತಕ್ಕೆ, ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ, ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಬರೀ 15 ವರ್ಷ ಆಗಿದೆ ಮನೆ ಕಟ್ಟಿ, ಬಿರುಕು ಬಿಟ್ಟಿದೆ. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಬೆಣ್ಣೆಹಳ್ಳಕ್ಕೆ ತುತ್ತಾಗಿರುವಂತಹ ಕುರ್ಲಗೇರಿ ಗ್ರಾಮ ಈಗ ನವಗ್ರಾಮಕ್ಕೆ ಶಿಫ್ಟ್ ಆಗಿದೆ. ಆದರೆ ನವಗ್ರಾಮದ ಸ್ಥಿತಿಗತಿ ನೋಡಿದ್ರೆ ಅಯ್ಯೋ ದೇವರೇ ಅನ್ನುವಂಥ ಸ್ಥಿತಿ ಇಲ್ಲಿದೆ. ಯಾಕೆಂದರೆ ಜನರು ಈಗಲೂ ಆಗಲೂ ಬೀಳುವಂಥ ಮನೆಯಲ್ಲಿ ಮತ್ತು ಸೋರುವಂಥ ಮನೆಯಲ್ಲೇ ಈಗ ವಾಸ ಮಾಡ್ತಾ ಇದ್ದಾರೆ. ಈಗ ನಾವು ನವಗ್ರಾಮದ ಏನು ಕುರ್ಲಗೇರಿ ನವಗ್ರಾಮದಲ್ಲಿ ಇದ್ದೀವಿ, ನೋಡ್ಬೋದು. ಇದು ನವಗ್ರಾಮದ ಒಂದು ಮನೆ ಒಂದರಲ್ಲಿ ಬೆಳೆಯಿದ್ದೀವಿ. ಇದು ಈ ಒಂದು ಏನು ನವಗ್ರಾಮದಲ್ಲಿ ಬಹುತೇಕ ಮನೆಗಳ ಪರಿಸ್ಥಿತಿ ಇದೇ ಇದೆ. ಯಾಕೆ ನೋಡ್ಬೋದು ಎಷ್ಟೊಂದು ಬಿರುಕು ಬಿಟ್ಟಿದೆ ಹೊರಗಡೆ. ಯಾಕಂದರೆ 10 ವರ್ಷಗಳ ಹಿಂದೆ, ಯಾಕಂದರೆ 2010ರಲ್ಲಿ ಈ ನವಗ್ರಾಮ ನಿರ್ಮಾಣ ಆಗಿದೆ. ಹೊಸ ಮನೆಗಳನ್ನು ಕೂಡ ನಿರ್ಮಾಣ ಮಾಡಿದರು. ಯಾಕೆಂದರೆ ಬೆಣ್ಣೆಹಳ್ಳದ ಅಬ್ಬರಕ್ಕೆ ಕುರ್ಲಗೇರಿ ಗ್ರಾಮ ಸಂಪೂರ್ಣ ಮುಳುಗಡೆ ಆಗಿತ್ತು. ಹೀಗಾಗಿ ಆ ಇಡೀ ಗ್ರಾಮ ಒಂದು ಶಿಫ್ಟ್ ಮಾಡಿ ಇದು ನವಗ್ರಾಮ ಅಂತ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿನ ಮಳೆ ಬಂದರೂ ಸಾಕು, ಹನಿ ಮಳೆ ಬಂದರೂ ಸಾಕು, ಸಾಕಷ್ಟು ಸೋರುವಂಥ ಸ್ಥಿತಿ ಇದೆ. ಯಾಕಂದರೆ ಹೀಗಾಗಿನೇ ಅವರು ಇಲ್ಲಿ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಒಂದೇನು ತಾಡ್ಪಲ್ ಒಂದು ಕಟ್ಕೊಂಡು ಅವರು ಜೀವನ ಅಂತ ಮಾಡ್ತಾ ಇದ್ದಾರೆ. ಇನ್ನು ಒಳಗಡೆ ನೋಡ್ಬೋದು ಇದು ನವಗ್ರಾಮದ ಮನೆ ಹೇಗಿದೆ ಅಂದರೆ, ಯಾಕಂದರೆ ಗಿಲಾವ್ ಕೂಡ ಮಾಡಿಲ್ಲ, ಪ್ಲಾಸ್ಟರಿಂಗ್ ಮಾಡಿಲ್ಲ, ಹಾಗೇ ಇದೆ. ಹೀಗಾಗಿ ಸಾಕಷ್ಟು ಸೋರುವಂಥ ಮನೆಯಲ್ಲಿ ಈಗ ಜನರು ಇಲ್ಲಿ ಕುಟುಂಬಗಳು ವಾಸ ಮಾಡ್ತಾ ಇದ್ದೇವೆ. ಇದು ಒಂದು ಮನೆ ಪರಿಸ್ಥಿತಿಯಲ್ಲೇ ಈ ನವಗ್ರಾಮದಲ್ಲಿ ಬಹುತೇಕ ಮನೆಗಳ ಸ್ಥಿತಿಯು ಕೂಡ ಹೀಗೆ ಇದ್ದೇವೆ. ಅಲ್ಲಿ ನೋಡ್ಬೋದು ಯಾವ ಪರಿ ಕ್ರ್ಯಾಕ್ ಬಿಟ್ಟಿದೆ ಅನ್ನುವಂಥದ್ದು ನಮ್ಮ ಕ್ಯಾಮ್ರಲ್ಲಿ ತೋರಿಸ್ತಾರೆ. ಈ ಭಾಗದಲ್ಲಿ ಎಷ್ಟೊಂದು ಕ್ರ್ಯಾಕ್ ಬಿಟ್ಟಿದೆ. ಇದು ಒಂದು ಮನೆ ಅಲ್ಲ, ಸಾಕಷ್ಟು ಮನೆಗಳಲ್ಲಿ ಇದೇ ಪ್ರಮಾಣದಲ್ಲಿ ಕ್ರ್ಯಾಕ್ ಬಿಟ್ಟಿದ್ದೇವೆ. ಒಂದು ಪ್ಲಾಸ್ಟರಿಂಗ್ ಕೂಡ ಮಾಡಿಲ್ಲ, ಕೇವಲ ಬ್ಲಾಕ್ ಇಟ್ಟಂಗಳಿಗೆ ನಿರ್ಮಾಣ ಮಾಡಿ ಕೈ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಅಂಥ ಮನೆಗಳಲ್ಲೇ ಈಗ ಜನರು ವಾಸ ಮಾಡೋದು. ಯಾಕಂದರೆ ಹಳೆ ಗ್ರಾಮದಲ್ಲಿ ಅವ್ರ ಮನೆಗಳಲ್ಲಿ ಇದ್ದರೆ ಪ್ರತಿ ವರ್ಷಕ್ಕೂ ಪ್ರವಾಹ ಬಂದು ಮನೆಗಳಿಗೆ ನೀರು ನುಗ್ಗುತ್ತದೆ. ಹೀಗಾಗಿ ಆ ಅಪಾಯದಿಂದ ಪಾರಾಗಲು ಈಗ ಹೊಸ ಮನೆಗಳಿಗೆ ಶಿಫ್ಟ್ ಆಗಿದ್ದಾರೆ. ಆದರೆ ಹೊಸ ಮನೆಗಳ ಪರಿಸ್ಥಿತಿ ಹೀಗಿದ್ದಾವೆ. ಹೀಗಾಗಿ ಇಲ್ಲೇ ಮನೆಯಲ್ಲಿ ವಾಸ ಮಾಡುವಂಥ ಏನು ಜನರಿದ್ದಾರೆ ಅವರನ್ನು ಕೇಳೋಣ. ಅಕ್ಕಾರ, ಈಗ ಹೇಳ್ರಿ, ಈಗ ಇಲ್ಲಿ ನೀವು ಇಂಥ ಮನೆಗಳಲ್ಲಿ ಜನರು ವಾಸ ಮಾಡ್ತಾರೆ, ಯಾವಾಗ ಬಿದ್ದು ಏನಾರ ಅನಾಹುತ ಆದ್ರೆ ಹೇಗಂತ? ಆಗ ಏನು ಮಾಡೋಕ್ಕಾಕತ್ರಿ? ಅಲ್ಲ, ಯಾರಿದ್ದು ಏನು ಉಪಯೋಗ? ನಿಮ್ಮ ಅಡವ್ಯಾಗ ಯಾರು ಕೇಳ್ತಾರೆ? ನಮ್ಮನ್ನ ಅಡವಿ ಇದ್ದಂಗ್ರಿ. ಈಗ ಅದನ್ನ ಬಂದು ಮೆಂಬರ್ಗಳು ಅವರು ಬಂದು ವಿಚಾರ ಮಾಡ್ಬೇಕಿಲ್ರಿ. ಪಂಚಾಯತ್ ಅವ್ರು ಕೇಳೋದು ಅವ್ರಿಗೆ ಐತಿಲ್ಲ ಹಕ್ಕು. ಮತ್ತು ನಾವು ಯಾರನ್ನು ಕೇಳ್ಬೇಕ್ರಿ? ಏನಾಗಿದ್ದು ಆಲಿ ಅಂತೇಳಿ ಗಟ್ಟಿ ಆಗ್ಬಿಟ್ಟೇವ್ರಿ ಇದ್ರಾಗನ. ಈಗ ಇದನ್ನೆಲ್ಲ ನಾವು ಖರ್ಚು ಮಾಡಿದ್ರೆ ನಾಳೆ ಇದು ಇಲ್ಲ, ನಿಮಗಿಲ್ಲ ಅಂದ್ರೆ ಆಗ ಏನು ಮಾಡೋಕ್ಕಾಕತ್ರಿ? ಆ ಉದ್ದೇಶಕ್ಕೆ ನಾವು ಇಟ್ಕೊಂಡು ಕುಂತೇವ್ರಿ. ಇದನ್ನು ಏನಿಲ್ರಿ. ಮತ್ತು ನಾವು ಜೀವನ ಮಾಡೋದು ಹೆಂಗ್ರಿ? ಹಾವೇನ ಚೋಳೇನ ಇದ್ರಾಗ ಹೆಂಗೆ ಮಾಡ್ಬೇಕು ಹೇಳ್ರಿ. ಈಗ ಲೈಟ್ ಲೈಟ್ ಹಾಕೋಕೆ ಲೈಟ್ ಸತಿ ಇಲ್ರಿ ಮನೆಗೆ. ಕತ್ತಲಾಗದಾವ ನೋಡಿ, ಇದನ್ನ ಇಟ್ಕೊಂಡು ಇದಾರ. ಅದಕ್ಕೆ ಯಾರು ವಿಚಾರ ಮಾಡೋರಿಲ್ರಿ. ಯಾರು ಕೇಳ್ಬೇಕ್ರಿ? ಆಗ ಹೋಟಿಗೆ ಆಟ ಬರ್ತಾರ ಕೈ ಮುಕ್ಕೊಂತ ಅಷ್ಟ. ಅದನ್ನು ವಿಚಾರ ಮಾಡ್ಬೇಕಿಲ್ರಿ. ಪಂಚಾಯತರಿಗೆ ಸಂಬಂಧ ಐತಿದು, ಇವು ಅಧಿಕಾರದವ್ರಿಗೂ ಐತಿಲ್ರಿ. ಅವ್ರು ಕರ್ಸಿದ್ರೆ ಮ್ಯಾಗ್ಲಾರು ಬಂದ ಬರ್ತಾರೆ, ವಿಚಾರ ಮಾಡ್ತಾರೆ. ಇದನ್ನು ಹಂಚಿ ಕೊಡೋದು ಯಾವಾಗ್ರಿ? 10-15 ವರ್ಷ ಆತು ಮನೆ ಆಗಿ ಏನು ಉಳ್ದಿಲ್ರಿ. ಅತ್ತಾಗ ಇವನು ಕಿತ್ಕೊಂಡು ಸತೆ ಹೋಗ್ಯಾರ್ರಿ. ಮತ್ತು ರೀ ಎಲ್ಲ ಬಟ ಬೈಲಾಗೈತ್ರಿ. ಏನು ಮಾಡೋಕ್ಕಾಕತಿ? ಇದು ಏನು ನವಗ್ರಾಮದಲ್ಲಿ ವಾಸ ಮಾಡ್ತಾ ಇರುವ ಜನರುಗಳು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.